ನೋಡಿ, ತಮಿಳುನಾಡಿಗೆ ಕಾವೇರಿ ನೀರು ಬಿಡುವ ಆದೇಶವನ್ನು ವಿರೋಧಿಸಿ ಕನ್ನಡ ಪರ ಸಂಘಟನೆಗಳು ಒಕ್ಕೂಟಗಳು ಆಗಸ್ಟ್ 13ರಂದು ಬಂದ್ಗೆ ಕರೆ ನೀಡಿದ್ದಾವೆ. ಆ ಹಿನ್ನೆಲೆಯಲ್ಲಿ ನಮ್ಮ ಪ್ರತಿನಿಧಿ ಪ್ರವೀಣ್ ರಾವ್ ಅವರು ಕನ್ನಡ ಪರ ಹೋರಾಟಗಾರ ಶಿವರಾಮೇಗೌಡರ ಜೊತೆ ನಡೆಸಿದ ಮಾತುಕತೆ ಇಲ್ಲಿದೆ, ನೋಡ್ಕೊಂಬನ್ನಿ. ಕರ್ನಾಟಕ ಬಂದ್ಗೆ ಕರೆ ನೀಡಿರುವಂಥದ್ದು. ನಮ್ಮ ಜೊತೆ ಕನ್ನಡ ಪರ ಹೋರಾಟಗಾರರಾಗಿರ್ತಕ್ಕಂಥ ಶಿವರಾಮೇಗೌಡರು ಇದ್ದಾರೆ. ಅವರು ಹೇಳ್ತಾರೆ ಕೇಳೋಣ. ಸರ್, ಇವತ್ತು 13ನೇ ತಾರೀಕಿಗೆ ಬಂದ್ಗೆ ಕರೆ ಕೊಟ್ಟಿದ್ರಿ, ಏನೇನಿರುತ್ತೆ ಅವತ್ತು ಅಂತ? ಕರ್ನಾಟಕ ಬಂದ್ ಅಂದರೆ ವೈದ್ಯೋಪಚಾರಕ್ಕೆ ಬೇಕಾದಂಥ ಔಷಧಾಲಯಗಳಾಗಿರ್ಬೋದು, ಆಸ್ಪತ್ರೆಗಳಾಗಿರ್ಬೋದು, ಅದೊಂದು ಬಿಟ್ಟು ಇನ್ನೆಲ್ಲವೂ ಬಂದಾಗಿರುತ್ತೆ. ಎಲ್ಲವೂ ಬಂದ್ ಮಾಡಲೇಬೇಕು. ಈ ನಾಡಿನ ಇಚ್ಛಾಶಕ್ತಿ ವಿರುದ್ಧವಾಗಿ ಯಾರೂ ಹೋಗಬಾರ್ದು. ನಮ್ಗಾಗಿರೋ ಅನ್ಯಾಯದ ಯಾರೋ ಒಂದು ಕುಟುಂಬಕ್ಕೆ ಆದದಲ್ಲ, ಇಡೀ ರಾಜ್ಯಕ್ಕೆ ಆದ ಅನುಭವ, ರೈತಾಪಿ ವರ್ಗಕ್ಕೆ ಆದಂಥ ಇದು ಅನ್ಯಾಯ ಮತ್ತು ಕುಡಿಯೋ ನೀರಿಗೆ ಭಾಳ ದೊಡ್ಡ ಧಕ್ಕೆ ಆಗುತ್ತೆ. ಇದ್ರ ವಿರುದ್ಧ ಪ್ರತಿಯೊಬ್ಬ ನಾಗರಿಕರು ಬೆಂಬಲ ಕೊಡಬೇಕು. ಆ ನಿಟ್ಟಿನಲ್ಲಿ 13ನೇ ತಾರೀಕು ಬಂದು ಯಶಸ್ವಿ ಆಗುತ್ತೆ ಅಂತ ಹೇಳಕ್ಕೆ ಇಚ್ಛೆ. ಏನೇನು ಅವತ್ತು ಬಂದ್ ದಿವಸ ಯಾವುದೇ ನಿಮ್ಮ ಕಾರ್ಯಕ್ರಮಗಳು ಯಾವ ರೀತಿ ಇರ್ತವೆ, ಹೆಂಗೆ ಮೆರವಣಿಗೆ ಇರ್ತದೆ, ಯಾವ ರೀತಿ ದಿವಸ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೀವಿ. ವಿಭಿನ್ನವಾಗಿರುತ್ತೆ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಗಮನ ಸೆಳೆಯುವಂಥ ದೊಡ್ಡ ಮಟ್ಟದ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ರೂಪುರೇಷೆ ಟೌನ್ ಹಾಲಿಂದ ಫ್ರೀಡಂ ಪಾರ್ಕ್ವರೆಗೂ ಒಂದು ದೊಡ್ಡ ಮೆರವಣಿಗೆಯನ್ನು ಹಮ್ಮಿಕೋಬೇಕು ಅಂತ ಇದೆ. ಅವೆಲ್ಲ ಮುಂದಿನ ದಿನಗಳಲ್ಲಿ ತಿಳಿಸ್ತೀವಿ ನಿಮಗೆ. ಈಗ ಪ್ರತಿ ಸತಿ ಕೂಡ ಹಿಂಗಾದಾಗೆಲ್ಲ ಕೂಡ ಕರ್ನಾಟಕ ಬಂದ್ ಆಗುವಂಥದ್ದು, ಹೋರಾಟ ಮಾಡುವಂಥದ್ದು. ಈಗ ಏನು ವಾಟಾಳ್ ನಾಗರಾಜ್ ಅವರು ಇವತ್ತು ಆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ, ಯಾವುದೆಲ್ಲ ಲಿಸ್ಟ್ಗಳು ಇಟ್ಟಿದ್ರು ಇವತ್ತಿಗೂ ಸಹಿತ ಯಾವುದೂ ಕೂಡ ಅದು ಬಗೆಹರಿದಿಲ್ಲ. ನಿರಂತರವಾಗಿ ಹೋರಾಟ ಮಾಡೋದೇ ಆಗೋಯ್ತು. ಅದು CWRC ಇರ್ಬೋದು, ಮತ್ತೊಂದಿರ್ಬೋದು, ಎಲ್ಲ ಕೂಡ ಒಂದು ರೀತಿ ಅನ್ಯಾಯದ ಮಂಡಳಿ, ಕರ್ನಾಟಕದ ಪಾಲಿಗೆ ಅನ್ಯಾಯದ ಮಂಡಳಿ ರೀತಿ ಆಗೋಗಿದೆ. ಯಾಕೆ ಯಾವುದೇ ರೀತಿಯ ಒಂದು ಕಾವೇರಿ ನೀರು ಹಂಚಿಕೆಯ ಮಂಡಳಿ ಮತ್ತು ಸಮಿತಿ ಇದೆಯಲ್ಲ, ಇವೆರಡು ನ್ಯಾಯ ಅನ್ನೋದನ್ನ ತೆಗೆದು ಅನ್ಯಾಯ ಅಂತ ಹಾಕೋಬೇಕು. ಭಾರತದ ಒಕ್ಕೂಟಸ್ಥರು ಕನ್ನಡಿಗರು ಇದೀವ ಅಂತಕ್ಕಂಥದ್ದು ನಮಗೆ ಪ್ರಶ್ನೆ ಕಾಡುತ್ತೆ. ಈ ನಿಟ್ಟಿನಲ್ಲಿ ನಾವು ನ್ಯಾಯ ಪಡಿಬೇಕಾದ್ರೆ ಪ್ರಬಲವಾದಂಥ ಹೋರಾಟ ನಾಡಿನ ಜನರು ತೋರಿಸಿದ್ರೆ ಮಾತ್ರ ಆಗುತ್ತೆ. ಒಕ್ಕೂಟಕ್ಕೆ, ಕರ್ನಾಟಕಕ್ಕೆ, ಭಾರತಕ್ಕೆ ದೊಡ್ಡ ಕೊಡುಗೆ ಕೊಟ್ಟಿರೋದು ಕನ್ನಡಿಗರು ಅಂತಕ್ಕಂಥದ್ದು